ಎಲ್ಲ ಒಂದ್ ಕಡೆ ಮುಸಲ್ಮಾನ ಬಾಂಧವರು ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಕುಮಾರಣ್ಣ ಜೊತೆ ನಾವು ನಿಲ್ಬೇಕಾಗಿತ್ತು. ಇದು ರಾಜಕೀಯ. ಈಗ ಬಹಳಷ್ಟು ಸಮುದಾಯಗಳು ತಮ್ಮನ್ನ ಗ್ರಾಜುವಲಿ ಬಿಟ್ಟು ಹೋಗಿದೆ, ಹಲವಾರು ಕಾರಣಗಳಿಗಾಗಿ, ಹಲವಾರು ರಾಜಕೀಯ ನಡೆಗಳಿಂದಾಗಿ. ಅದು ಲಿಂಗಾಯತ ಸಮುದಾಯ ಆಗಿರಬಹುದು ಅಥವಾ ಮುಸಲ್ಮಾನ ಸಮುದಾಯ ಆಗಿರ್ಬೋದು. ತೆಗೆದುಕೊಂಡ ಹಲವಾರು ನಿರ್ಧಾರಗಳಿಂದ JDS ಕೆಲವು ಸಮುದಾಯಗಳು ಬಿಟ್ಟು ಹೋಗಿದ್ದಾವೆ. ಆದರೆ ಆ ಸಮುದಾಯಗಳು ಮತ್ತೆ ವಾಪಸ್ ಬರೋದಕ್ಕೆ ಬೇಕಾದಂತಹ ಆ ವಾತಾವರಣ ಸದ್ಯಕ್ಕೆ ನಿಮ್ಮ ಪಕ್ಷದಲ್ಲಿ ಇದೆಯಾ? ಉದಾಹರಣೆಗೆ ಈಗ ಮುಸಲ್ಮಾನ ಸಮುದಾಯಕ್ಕೆ ಈಗ ಕಾಂಗ್ರೆಸ್ಗಿರುವಂಥ ಏಕೈಕ ಬಲ ಅವ್ರಿಗೆ ಆಪ್ಷನ್ ಇಲ್ಲ ಅಂತ. ಬಟ್ ಆಪ್ಷನ್ ಇದ್ದರೂ ಕೂಡ ಆ ಪಕ್ಷದ ಲಿಮಿಟೇಷನ್ಸ್, ಆ ಪಕ್ಷದ ಹಿತಾಸಕ್ತಿಗಳು, ಆ ಪಕ್ಷದ ಸಂದಿಗ್ಧತೆಗಳು ಈ ಸಮುದಾಯವನ್ನ ಸೆಳೆಯೋದಕ್ಕೆ ಎಲ್ಲ ಒಂದು ಕಡೆ ವಿಫಲವಾಗ್ತಾ ಇದ್ದೇವೆ ಅಂತ ಅನ್ಸುತ್ತೆ. ಐ ವಿಲ್ ಕಮ್ ಬ್ಯಾಕ್, ಅದನ್ನ ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡೋಣ. ಉತ್ಕರ್ಷ್ ಅವರು ಜಾತ್ಯತೀತ ಸರ್ಕಾರ ಬರಬೇಕು ಎಂದು ಬೆಂಬಲ ನೀಡಿದ್ದೇವೆ. ಇದು ಮುಸಲ್ಮಾನರ ದೌರ್ಬಲ್ಯ. ಅವರಿಗೆ ಬೇರೆ ಆಯ್ಕೆಗಳೇ ಇಲ್ಲ ಎಂದು ಕಾಂಗ್ರೆಸ್ ತಿಳಿದುಕೊಂಡರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ರಾಜಕೀಯವಾಗಿ ಬಹಳ ದುಬಾರಿ ಆಗಲಿದೆ. ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ತೀರಾ? ಅಲ್ಲ ನೋಡಿ ಮೇಡಮ್, ಒಂದು ಈ ಕಾಂಗ್ರೆಸ್ ಪಾರ್ಟಿಯ ಧೋರಣೆ ಯಾವ ರೀತಿ ಅಂತಂದರೆ, ಯಾವುದೋ ಕೆಲವೊಂದು ಸಮುದಾಯಗಳನ್ನು ಗುತ್ತಿಗೆಗೆ ತೊಗೊಂಡಿದ್ದೀವಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಅಂದರೆ ನಾವು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅಂತ. ಇವತ್ತು ಅದೇ ಸಮುದಾಯಗಳು ಅವ್ರ ವಿರುದ್ಧ ತಿರುಗಿ ಬಿದ್ದಿರೋವಂಥದ್ದು. ಮತ್ತು ಬಹುಶಃ ಕಾಂಗ್ರೆಸ್ನವ್ರು ಮರಿಬಾರ್ದು, ಮತ್ತು ಮುಸಲ್ಮಾನರು ಕೂಡ ಮರಿಬಾರ್ದು. ನೀವು ಜಮೀರ್ ಅಹಮದ್ ಖಾನ್ ಬಿಡ್ರಿ, 10 ಜಮೀರ್ ಅಹಮದ್ ಖಾನ್ ಹಾಕಿದ್ರೆ ಗುಲಾಮ್ ನಬಿ ಆಜಾದ್, ಸೀನಿಯರ್ ಮೋಸ್ಟ್ ಇಂದಿರಾ ಗಾಂಧಿ ಕಾಲ್ಗಟ್ಟದವರು, ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಬಿಸಾಕಿದ್ರಲ್ಲ, ಕೇರ್ ಕೂಡ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವ್ರು ಚಿಕ್ಕ ಮಗು ಅವಾಗ, ಅವ್ರು ಸೀನಿಯರ್ ಮೋಸ್ಟ್ ಅವಾಗ ಕಾಂಗ್ರೆಸ್ನ ರಾಜಕಾರಣಿಯಾಗಿ ಬೆಳೆದು ಬಂದಂಥವು. ಸೊ ಹಾಗಾಗಿ ಮುಸಲ್ಮಾನ್ ಸಮುದಾಯವನ್ನು ಮತ್ತು ದಲಿತ ಸಮುದಾಯಗಳನ್ನು ಇದೇ ರೀತಿ ಉಪಯೋಗಿಸ್ಕೊಂಡು ಬಿಸಾಕಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅವಮಾನಗಳಾಯಿತು ಕಾಂಗ್ರೆಸ್ಸಿಂದ, ಅದೇ ಇವತ್ತು ರಿಪಿಟೇಷನ್. ಕಾಂಗ್ರೆಸ್ನ ನೀವು ಪೊಲಿಟಿಕಲ್ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಇದೇ ರೀತಿ ನಾಯಕರುಗಳನ್ನ ಮುಗಿಸ್ತಾ ಬಂದಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಜಬ್ಬಾರ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನಾವೆಲ್ಲ ಕೂಡ ಮುಗಿಸ್ತಾರೆ. ತನ್ನ ಮತಬುಟ್ಟಿಯಲ್ಲಿ ಇರುವಂತಹ ತುಂಬಾ ನನ್ನ ಮತ ಬ್ಯಾಂಕ್ ಅನ್ನ ಈಸಿಯಾಗಿ ಬಿಟ್ಕೊಡುವಂತಹ ಫುಲಿಶ್ನೆಸ್ ಯಾಕೆ ಒಂದು ರಾಜಕೀಯ ಪಕ್ಷ? ಅಲ್ಲ, ಅದು ಫುಲಿಶ್ನೆಸ್ ಅನ್ನೋದಕ್ಕಿಂತ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಮನೋಭಾವ, ಯೂಸ್ ಅಂಡ್ ಥ್ರೋ. ಇದು ಅವತ್ತಿಂದನೂ ನಡ್ಕೊ ಬಂದಿದೆ. ಅಂಬೇಡ್ಕರ್ನ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡ್ರು, ಮತ್ತೆ 2 ಸತಿ ಸೋಲ್ಸಿದ್ ಯಾರು? ಅಲ್ಲ, ಒಂದ್ ನಿಮಿಷ ಇರ್ರಿ, ಕನೆಕ್ಟೆಡ್ ಇದು ಹಂಗಲ್ಲ, ಕನೆಕ್ಟೆಡ್ ಕೇಳಿಸ್ಕೋಬೇಕ್ರಿ, ಕನೆಕ್ಟೆಡ್ ಮುಗಿಸ್ಬಿಡ್ತೀನಿ. ಇಡೀ ದೇಶ ಗೊತ್ತಿದೆ ಅಂಬೇಡ್ಕರ್ ಸೋಲ್ಸಿ ಮಜಾ ತಗೊಂಡಿದ್ದಾರಂತ ಬಿಡಿ. ಈಗ ಜಬ್ಬಾರ್ ಅವರು ಗೊತ್ತಾಗುತ್ತೆ ಸುಮ್ಮನೆ ದೇಶಕ್ಕೆ ಒಂದ್ ನಿಮಿಷ ಸುಮ್ನೆ ಮಾಡ್ತೀನಿ. ಒಂದ್ ನಿಮಿಷ ನಾರಾಯಣ ಸ್ವಾಮಿ ಅವರೇ, ಅವ್ರ ಫಸ್ಟ್ ಕಮೆಂಟ್ ಅನ್ನ ಕೊಡೋದಕ್ಕೆ ಬಿಡಿ, ಆಮೇಲೆ ನೀವು ಚರ್ಚೆ ಮಾಡಿರಂತೆ. ನೀವು ಹಿಂಗ ಅಂದೆ ಪಾಪ ಅವರು ಇಡೀ 75 ವರ್ಷಗಳಿಂದ ತಮ್ಮ ದೇಶ ಪ್ರೇಮವನ್ನು ಸಾಬೀತು ಮಾಡ್ಕೊಂಡೇ ಬಂದ್ರು ಕೂಡ ನಿಮ್ಗೆ ಇನ್ನೂ ಸಮಾಧಾನ ಆಗಿಲ್ಲ. ಇನ್ನೂ ಸಾಬೀತು ಮಾಡ್ತಾ ಇದ್ದಾರೆ ನ್ಯಾಷನಲಿಸಂ. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ನೀವು ಮಾತಾಡುವಾಗ ಸುಮ್ಮನೆ ಇದ್ರು. ಒಂದ್ ನಿಮಿಷ ನಾರಾಯಣ ಸ್ವಾಮಿ ಅವರೇ, ದಯವಿಟ್ಟು ಫಸ್ಟ್ ಕಮೆಂಟ್ ಮಾಡೋದಕ್ಕೆ ಬಿಡಿ, ನಿಮ್ದು ಆಯ್ತಲ್ಲ. ಒಂದ್ ನಿಮಿಷ ಬಿಡಿ. ಪ್ರಬುದ್ಧತೆನೇ ನೋಡಿ ಪ್ರಬುದ್ಧತೆ ಬಗ್ಗೆ ಲೆಕ್ಚರ್ ಪ್ಲೀಸ್. ಒಂದ್ ನಿಮಿಷ ಉತ್ಕರ್ಷ್, ನೀವು ಸುಮ್ಮನೆ ನೀವು ಚೀರೋದು ನಾನು ಚೀರೋದು ಆಗಲ್ಲ ಸರ್. ಅವ್ರು ಫಸ್ಟ್ ಕಮೆಂಟ್ ಕೊಡೋದಕ್ಕೆ ನೀವು ಇಂಟರಪ್ಟ್ ಮಾಡಂಗಿಲ್ಲ. ದಿಸ್ ಇಸ್ ಮೈ ರೂಲ್ಸ್. ಪ್ಲೀಸ್ ಒಬೇ ಇಟ್. ಪ್ಲೀಸ್ ಡೆಕೋರಮ್ ಮೇಂಟೈನ್ ಮಾಡಿ. ಜಬ್ಬಾರ್ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನ ಕಾಂಗ್ರೆಸ್ ಅವರೆಲ್ಲ ಕೇಳಿಸ್ಕೋಬೇಕು. ಲೆಟ್ ದೆಮ್ ಫಿನಿಶ್. ಯಾರ್ರಿ ಕೇಳಿಸ್ಕೊಳ್ರಿ, ಜಬ್ಬಾರ್ ಅವರು ಕೇಳಿಸ್ಕೊಳ್ರಿ. ಜಬ್ಬಾರ್ ಅವರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಅವರು
ಕ್ಯಾಂಪೇನ್ಗೆ ಹೋದಾಗ ಎಲ್ರು ಮನೆಗೆ ಹೋಗ್ತಿರೋ ಮನೆಗೆ ಹೋಗಿ ಕರೆಯೋದೇ ಇಲ್ವಂತಲ್ಲ ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಬನ್ನಿ ಅಂತ ಜಬ್ಬಾರ್ ಅವರೇ ಕೊಟ್ಟಂತ ಹೇಳಿಕೆ. ಮತ್ತೆ ಯಾವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಿರೋಂಥದ್ದು ನಾನು ಹೇಳಿದ್ದಲ್ಲ, ಇದೇ ಜಬ್ಬಾರ್ ಹೇಳಿದ್ದು, ಬಣ ಬಡಿದಾಟ ಕಾಣಿಸ್ತಾ ಇದೆ. ಅವರೇ ನೇರವಾಗಿ ಹೇಳ್ತಾರ್ರಿ, ಸಿದ್ದರಾಮಯ್ಯ ಲೆಫ್ಟ್ ರೈಟ್ ಯಾರಿದ್ರು ಇದೇ ನಜೀರ್ ಅಹಮದ್ ಅವರು, ಇದೇ ಜಬ್ಬಾರ್ ಅವ್ರು ಎಲ್ಲರೂ ಮುಗಿಸೋಂತ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಯಾರನ್ನು ಚೂ ಬಿಡ್ತೀರಿ? ಇವತ್ತು ಮಾತಾಡಿದಂತ ರಿಜ್ವಾನ್ ಅರ್ಷದ್ ಅವರು, ಇದೇ ಜಬ್ಬಾರ್ ಅವರು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡ್ಬೇಕಾದ್ರೆ ನೇರವಾಗಿ ಹೇಳ್ತಾರೆ, ಯಾರ್ರೀ ರಿಜ್ವಾನ್ ಅರ್ಷದ್ ಎಣ್ಣೆ ಹಾರಿಸಲ್ಲ, ಜಮೀರ್ ಅಹಮದ್ ಖಾನ್ ಮುಂದೆ ಅವರೆಲ್ಲ ಏನು ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಬಣ ಬಡಿದಾಟ. ಇದ್ರಲ್ಲಿ ನಮಗೇನ್ರಿ, ನಿಮ್ ಯಾವ್ದೋ ನಿಮ್ ಕಿತ್ತಾಡ್ಕೊಂಡು ನೀವು ಒದ್ದಾಡ್ತಾ ಇದ್ರೆ ಕಾಂಗ್ರೆಸ್ನವರು, ಬಿಜೆಪಿ ಅವ್ರಿಗೆ ನಮ್ಗೇನ್ ಅವಶ್ಯಕತೆ ಇದೆ? ನಾವ್ ಹಂಗೆ ಹೇಳ್ತಿಲ್ಲ, ಬರ್ತೀನಿ ಆಮೇಲೆ ಪದೇ ಪದೇ ಈಗ ಮುಸಲ್ಮಾನರ ವಿಷಯ ಬಂದ್ರೆ ನೀವು ಬಿಜೆಪಿ ಅವ್ರ ಏನ್ರಿ ಮುಸಲ್ಮಾನರು ನಿಮಗ್ ಸಂಬಂಧನೇ ಇಲ್ಲ ಅಂತ ಮಾತಾಡಿದ್ರಲ್ಲ. ಅನೇಕ ಜನ ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದ್ವಿ ಮೇಡಮ್. ಮುಕ್ತಾರ್ ಅಲ್ಲ ನಾನು ಹೇಳ್ಬಿಡ್ತೀನಿ ಕೇಳಿ, ಮುಕ್ತಾರ್ ನೀವು ಬರೀ ಟಿಕೆಟ್ ಅಂತ ಹೇಳ್ಬಿಡ್ತೀನಿ, ಮುಕ್ತಾರ್ ಅಬ್ಬಾಸ್ ನಖ್ವಿ ಇರ್ಬೋದು. ಎಸ್ 2023ರಲ್ಲಿ 224 ಕ್ಷೇತ್ರಗಳಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಕೊಟ್ರಿ? ನಾವು ಗೆಲ್ಲೋ ಅಂತವ್ರಿಗೆ ಕೊಟ್ವಿ. ಎಷ್ಟು ಜನಕ್ಕೆ? ನಾನು ಒಂದ್ ನಿಮಿಷ ನಾನು ಹೇಳ್ತೀನಿ, ಕೊಡ್ಲಿಲ್ಲ ನಾವು, ಓಪನ್ ಆಗಿ ಹೇಳ್ತೀವಿ, ಕೊಡ್ಲಿಲ್ಲ ನಾವು.